ರಾಯಭಾಗ ತಾಲೂಕಿನ ಬೆಕ್ಕೇರಿ ಗ್ರಾಮದಲ್ಲಿ ಇಂದು ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಹಾಗೂ ತಥಾಗತ ಭಗವಾನ್ ಬುದ್ಧರ ಜಯಂತಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಯುವಕ ಮಂಡಳ ಬೆಕ್ಕೇರಿ ಇವರು ಆಶ್ರಯದಲ್ಲಿ ಅತಿ ವಿಜೃಂಭಣೆಯಿಂದ ಸಡಗರದಿಂದ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸಂವಿಧಾನ ಪೀಠಿಕೆ ಓದುವವರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ನೀಡಲಾಯಿತು. ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಅವಕಾಶಗಳ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಪ್ರಕೃತಿ ಈರಗೌಡ ಚೌಗಲೆ ಮೋರಬ್ ಇವರು 3,001 ರೂಪಾಯಿ, ಪ್ರಿಯಾಂಕಾ ರವೀಂದ್ರ ಒಡೆಯರ್ ಸುಟ್ಟುಟ್ಟಿ 2,051 ರೂಪಾಯಿ, ಎರಡನೇ ಸ್ಥಾನ ಸ್ಪಂದನ ರಾಮ ಚೌಗಲೆ ಮೋರಬ್ 2,001, ಮೂರನೇ ಸ್ಥಾನದ ಬಹುಮಾನ ಮತ್ತು ಪ್ರಶಸ್ತಿ ಪತ್ರಗಳನ್ನು ಪಡೆದುಕೊಂಡಿದ್ದಾರೆ. ಮ್ಯೂಸಿಕ್ ಚೇರ್, ಸಂಗೀತ ಕುರ್ಚಿ, ಭಾಷಣ ಸ್ಪರ್ಧೆ, ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನಗಳನ್ನು ಸನ್ಮಾನ್ಯ ಶ್ರೀ ಪ್ರಣಯ ವಿ ಪಾಟೀಲ್ ಅವರು ನೀಡಿದರು. ಇವರ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಪ್ರಜ್ಞಾ ಬೋಧಿ ಬಂತೇಜಿ ಇವರು ತಥಾಗತ ಗೌತಮ ಬುದ್ಧರ ಬೌದ್ಧ ಪೌರ್ಣಿಮೆಯ ಬಗ್ಗೆ ಅರ್ಥಪೂರ್ಣವಾಗಿ ತುಂಬಾ ಮಾರ್ಮಿಕವಾಗಿ ಹೇಳಿದರು. ಪಾಟೀಲ್ ಅವರಿಂದ ಸತ್ಕಾರ ಸಮಾರಂಭ ತಾರಾ ಅರುಣ್ ವಿಜ್ಞಾನ ವಿಭಾಗದಲ್ಲಿ ಅದೇ ರೀತಿ ಕೀರ್ತಿ ಎಸ್ ಕಾಂಬಳೆ ದ್ವಿತೀಯ ಬಹುಮಾನವನ್ನು ಪಡೆದಿರ್ತಕ್ಕಂಥ ಕೀರ್ತಿ ಎಸ್ ಕಾಂಬಳೆ ಅವರು ಕೂಡ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸನ್ಮಾನ್ಯ ಶ್ರೀ ಪ್ರಣಯ ವಿ ಪಾಟೀಲ್ ರವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರು ವಹಿಸಿದ್ರು. ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ಸಂಜಯ್ ತಳವಲ್ಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಮಾತನಾಡಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಣಗಳಲ್ಲಿ ವಂದಿಸುತ್ತಾ ಇವತ್ತಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಮಹಾಕರುಣಾಮಯ ತಥಾಗತ ಗೌತಮ್ ಬುದ್ಧ ಅವರ ಜಯಂತಿ ಅಂಗವಾಗಿ ಬೆಕ್ಕೇರಿ ಗ್ರಾಮದಲ್ಲಿ ಒಂದು ಐತಿಹಾಸಿಕ ಗ್ರಾಮದಲ್ಲಿ ನೆರವೇರಿದಂಥ ಈ ಕಾರ್ಯಕ್ರಮದ ದೇವಿ ಸಾನ್ನಿಧ್ಯವನ್ನ ವಹಿಸಿದಂಥ ಪೂಜ್ಯ ಬಂತೀಜಿ ಅವರೇ, ಈ ಕಾರ್ಯಕ್ರಮಕ್ಕೆ ರಾಯಭಾಗ ತಾಲೂಕಿನ ಯುವ ನಾಯಕರಾದಂಥ ಎಲ್ಲರಿಗೆ ಚಿರಪರಿಚಿತರಾದಂಥ ಪ್ರಣಯಣ್ಣ ಪಾಟೀಲ್ ಅವರೇ, ಈ ವೇದಿಕೆ ಮೇಲೆ ಇರತಕ್ಕಂಥ ಇನ್ನುಳಿದ ಎಲ್ಲ ಗುರು ಹಿರಿಯರೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ನಿಮ್ಮೆಲ್ಲರಿಗೆ ನೆನಪಿರಬೇಕು, ಯಾವಾಗ ನಾವು ಕರ್ನಾಟಕದಲ್ಲಿ ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಮಾಡ್ತೀವಿ, ಅವಾಗ ಮಾತ್ರ ಈ ಊರಿನ ಸುಪುತ್ರರಾದಂತ ಮಾಜಿ ಮಂತ್ರಿಗಳು, ಮಾಜಿ ಪಾರ್ಲಿಮೆಂಟ್ ಮೆಂಬರ್ಗಳು ಆದಂತ ಸನ್ಮಾನ್ಯ BL ಪಾಟೀಲ್ ಅವರ ಹೆಸರನ್ನ ಯಾರು ಬರೀಲಾಕ ಶಕ್ಯನೇ ಇಲ್ಲ. ಯಾವಾಗ ಡಾಕ್ಟರ್ ಬಾಬಾ ಸಾಹೇಬ್ ಜಯಂತಿ ಹೊಡ್ತದ ಅವಾಗ ನಾವು BL ಪಾಟೀಲ್ ಅವರ ಹೆಸರನ್ನ ತಗೋಬೇಕಾಗ್ತದೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಜವಾಹರ್ಲಾಲ್ ನೆಹರು ಅವರು ಮೊದಲನೇ ಮಂತ್ರಿ ಮಂಡಲದಲ್ಲಿ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಾ ಮಿನಿಸ್ಟರ್ ಆಗಲ ಕಾರಣೀಭೂತರಾದಂತವ್ರು ಯಾರಾದರೂ ಇದ್ರ ಅದು VL ಪಾಟೀಲ್ ಅಂತಕ್ಕಂಥ ಮಾತನ್ನು ನಾವು ಅತ್ಯಂತ ಸ್ವಾಭಿಮಾನದಿಂದ ಮತ್ತು ಸ್ಪಷ್ಟವಾಗಿ ಹೇಳೋಣ. ಮುಂಬೈ ಪ್ರಾಂತದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ಇಲೆಕ್ಷನ್ ದಲ್ಲಿ ಮುಂಬೈನಲ್ಲಿ ಸೋಲ್ತಾರೆ. ಅವಾಗ ರತ್ನಪ್ಪನ ಕುಮಾರ್ ಇರ್ಬೋದು, VL ಪಾಟೀಲ್ ಇರ್ಬೋದು, ರಾಜಾರಾಮ್ ಪಾಟೀಲ್ ಇರ್ಬೋದು, TM ಮದಾಳೆ ಇರ್ಬೋದು, ಇವರೆಲ್ಲರೂ ಒಂದು ನೇತೃತ್ವವನ್ನ ಮಾಡಿ ಮುಂಬೈ ಪ್ರಾಂತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೇಟಿಯನ್ನ VL ಪಾಟೀಲ್ ಅವರು ನಾಸಿಕ್ದಲ್ಲಿ ಮಾಡ್ತಾರೆ. ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಹುರಿ ತುಂಬಿಸ್ತಕ್ಕಂಥ, ಈ ದೇಶಕ್ಕೆ ಇಂಥ ಒಂದು ದೊಡ್ಡ ಸಂವಿಧಾನ ಕೊಟ್ಟಂತ ನೀವು ನಿಮಗೆ ಸೋಲಾದ್ರೂ ಸಹಿತ ನಾವು ಇಲ್ಲಿಗೆ ನಿಂದ್ರಂಗಿಲ್ಲ, ನಿಮ್ಮನ್ನು ಪಾರ್ಲಿಮೆಂಟ್ ನಲ್ಲಿ ಕಳಿಸ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ಇವರೆಲ್ಲರೂ ಕೂಡಿ ಹೇಳಿದಾಗ ಅವಾಗ ಜವಾಹರ್ಲಾಲ್ ನೆಹರು ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತನ್ನ ಮಂತ್ರಿ ಮಂಡಲದಲ್ಲಿ ಮೊದಲನೇ ಕಾಯ್ದಾ ಮಂತ್ರಿ ಅಂತೇಳಿ ಲಾ ಮಿನಿಸ್ಟರ್ ಆಗಿ ಆಯ್ಕೆ. ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ಪಂಡಿತ್ ಸಿಂಗೆ, ಮಚ್ಚೇಂದ್ರ ಹೊಸಮನಿ, ಬಾವು ಹನುಮಂತ್ ಕಾಂಬಳೆ, ಬಸವರಾಜ್ ಬೀದರೊಳ್ಳಿ, ರಾಜು ಅಸೋದೆ ಮತ್ತು ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ವರದಿ ವಿದ್ಯಾಧರ್ ಕಮತೆ, ಬೆಕ್ಕೇರಿ. एक वो भी फोन ये हलगी लेवर हाथ वर करायचा, ये हलगी लेवर ये 1 2 ये 1 2 3 जंप, ये हाथ वर करायचा, हात वर. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK TV ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.